ಅಪ್ಪ, ಏನಾಯ್ತಪ್ಪ? ನಿಮ್ಮನ್ನ ನೋಡಿದ್ರೇ ಗೊತ್ತಾಗ್ತದೆ. ಯಾಕೆ ಎಮೋಷ್ನಲ್ ಆಗ್ತಿದ್ದೀರಾ? ಆರಾಮಾಗಿರಿ. ಹಾಗೇನೂ ಇಲ್ಲ ಮಗ, ನಾನು ಚೆನ್ನಾಗೇ ಇದ್ದೀನಿ. ಪ್ರತಿ ಸಲ ನಿಮ್ಮಿಬ್ಬರನ್ನು ನೋಡಿದಾಗಲೂ ನಿಮ್ಮ ಸಂತೋಷನ ನಾನೇ ಹಾಳು ಮಾಡೋಕ್ಕೆ ಹೊರಟಿದ್ದಲ್ಲ ಅಂತ ಬೇಜಾರಾಗುತ್ತೆ. ಜೊತೆಗೆ ಭಯನೂ ಆಗುತ್ತೆ. ಅಪ್ಪ, ಆಗಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳಿ? ಈಗ ಬಿಡಿ, ಅದನ್ನೆಲ್ಲ ನೆನಪು ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಮಲ್ಕೊಳ್ಳಿ. ಅನು, ನಿಮ್ಮಪ್ಪನಿಗೆ ಹೇಳಿ ನೀನೇ ಸಪ್ಪಿದೆಯಾ? ಯಾಕೆ, ಏನಾಯ್ತು? ರಮ್ಯಾ ಫೋನಿಗೆ ಸಿಗ್ತಿಲ್ಲ. ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಅನು. ಜೆಂಡೆ ಹತ್ರ ಇನ್ನೊಂದು ಫೋನ್ ಇದೆ, ನೀನು ಅದನ್ನು ಬಳಸ್ಕೊ. ಅಷ್ಟಕ್ಕೂ ನಾವು ನಾಳೆ ಬೆಳಗ್ಗೆನೇ ಹೊರಡ್ತಿದ್ದೀವಿ. ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ವಿಶ್ರಾಂತಿ ತಗೋ. ಗುಡ್ ನೈಟ್. ಸುಬೋರೆ, ಗುಡ್ ನೈಟ್. ಆರಾಮಾಗಿ ಮಾಡ್ಕೊಳ್ಳಿ, ಏನೂ ಚಿಂತೆ ಮಾಡಬೇಡಿ. ಅಪ್ಪ, ಹಲೋ ಕಮಿಷನರ್ ಸರ್, ಹೇಗಿದ್ದೀರಾ? ಒಂದು ಸಣ್ಣ ವಿನಂತಿ ಇತ್ತು. ನನಗೆ ಜೀವ ಬೆದರಿಕೆ ಇದೆ. ಹಾಗಾಗಿ ನನ್ನ ಸುರಕ್ಷತೆಗೆ ರಕ್ಷಣೆ ಸಿಗ್ಬೋದಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿನಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡ್ತಾ ಇಲ್ವಾ ಆರ್ಯ? ಅಥವಾ ನನ್ನ ಸೆಕ್ಯೂರಿಟಿ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ಕಮಿಷನರ್ ಫೋನ್ ಮಾಡಿ ಸೆಕ್ಯೂರಿಟಿ ಬಗ್ಗೆ ಯಾಕೆ ಹೇಳಿದೆ? ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳ್ತಿದೆಯಲ್ಲ ಝಂಡೆ. ನನಗೆ ನಿಜವಾಗ್ಲೂ ಉತ್ತರ ಗೊತ್ತಿಲ್ಲ ಆರ್ಯ. ಕಮಿಷನರ್ಗೆ ಇದನ್ನ ಹೇಳೋದ್ರಿಂದ ಏನೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತವೆ ಅಂತ ನಿನಗೆ ಗೊತ್ತಿದೆಯಾ? ಸೆಕ್ಯೂರಿಟಿ ಯಾಕೆ, ಏನು, ಎತ್ತ ಅನ್ನೋ ಪ್ರಶ್ನೆಗಳು ಮುಂದೆ ಬರ್ತವೆ. ಹಿಂದೆ ನಡೆದಿದ್ದು ಕೂಡ ಮುಂದೆ ಬರ್ಬೋದು. ಇದು ಗೊತ್ತಿದ್ದು ನೀನು ಪೊಲೀಸ್ ಹುತ್ತಕ್ಕೆ ಕೈ ಹಾಕೋಕೆ ಯಾಕೆ ಹೋಗ್ಬೇಕಾಗಿತ್ತು? ಇದು ಬೇಡವಾಗಿತ್ತು ಆರ್ಯ. ನಮಗೆ ಅದೇ ಬೇಕಾಗಿದ್ದು ಝಂಡೆ. ಜಲಂಧರ್ಗೆ ಹೆದರ್ಕೊಂಡು ನಾವು ಓಡ್ತಾ ಇದ್ರೆ ಸುಸ್ತಾಗೋದು ನಾವೇ. ಅದರಲ್ಲಿ ಅವನಿಗೇನೋ ಸಂತೋಷ. ಅವನಿಗೆ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಝಂಡೆ. ಆದರೆ ನಮಗೆ ಮಾತ್ರ ಎಲ್ಲವೂ ಇದೆ. ಆ ಎಲ್ಲವನ್ನೂ ಅಪಾಯದಲ್ಲಿ ಇಟ್ಕೊಂಡು ನಾವು ಜಲಂಧರ್ನ ಎದುರಿಸೋಕ್ಕಾಗಲ್ಲ ಝಂಡೆ. ಅವನಿಂದ ಭಯ ಪಟ್ಕೊಂಡು ಆಗಾಗ ನಾನು ಭೂಗತ ಆಗ್ತಾ ಇದ್ರೆ ಅದಕ್ಕೆ ಏನಂತ ಕರೀತಾರೆ ಝಂಡೆ? ನನಗೆ ನನ್ನ ಮೇಲೇನೆ ಅಸಹ್ಯ ಆಗ್ತಿದೆ. ಪ್ರಾಣ ಉಳಿಸ್ಕೊಳ್ಳೋಕೆ ಅಸಹ್ಯ ಅಂದ್ರೆ ಪ್ರಪಂಚದಲ್ಲಿ ಎಲ್ಲರೂ ಮಾಡ್ತಿರೋದು ಅದನ್ನೇ. ನಾನು ಅದನ್ನು ಹೇಳ್ತಿಲ್ಲ ಝಂಡೆ. ನನಗೆ ಇನ್ನೊಬ್ಬನ್ನ ನೋಡಿ ಭಯ ಪಟ್ಕೊಂಡು ಬದುಕೋದು ಇಷ್ಟ ಇಲ್ಲ. ಸುಬ್ಬು ಅವರು ಇಲ್ಲಿ ಯಾಕಿದ್ದೀರಾ ಅಂತ ಕೇಳಿದಾಗ ಅವ್ರಿಗೆ ವಿವರಿಸೋಕೆ ನನ್ನ ಹತ್ರ ಪದಗಳೇ ಇರಲಿಲ್ಲ ಝಂಡೆ. ಇನ್ನು ಮುಂದೆ ನಮ್ಮ ಜೀವನಗಳು ಒಂದಾಗ್ತವೆ. ಆಗ ನನ್ನ ಬದುಕು ಓಪನ್ ಆಗಿಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆ ಜಲಂಧರ್ ಎದುರಿಗೆ ಬರೋದಿದ್ರೆ ಬರಲಿ, ನಾನು ನೋಡ್ಕೊಳ್ತೀನಿ.
ಸರಿಯಾಗಿ ಯೋಚನೆ ಮಾಡಾರ್ಯ. ಹೂತೋಗಿರೋ ಇತಿಹಾಸನ ಕೆದಕೋದು ಅಂದರೆ ಸಮಾಧಿಯಾಗಿರೋ ಶವ ಎದ್ದು ಬಂದ ಹಾಗೆ. ಸದ್ಯಕ್ಕೆ ಮಾತ್ರ ತಗೊಂಡಿದ್ದೆ ಮಾಡು. ಆ ಮಾತ್ರೆ ತಿಂದು ತಿಂದು ನನಗೆ ಸಾಕಾಗಿ ಹೋಗಿದೆ. ಆ ಮಾತ್ರೆ ತಿಂದರೆ ನಿದ್ದೆ ಹತ್ತೋದೇ ಗೊತ್ತಾಗಲ್ಲ. ಆಮೇಲೆ ಎಚ್ಚರ ಆಗೋದೇ ಬೆಳಕರದ ಮೇಲೆ. ನಿದ್ದೆ ಬರಲಿ ಅಂತಾನೆ ತಾನೇ ಅದನ್ನು ಕೊಟ್ಟಿದ್ದು. ಮಿಕ್ಕಿದ್ದನ್ನೆಲ್ಲ ತಲೆಗೆ ಹಚ್ಕೊಳ್ದೆ ಮಾತ್ರೆ ತಿಂದು ಯಾರು ಸೆಕ್ಯೂರಿಟಿ? ಸರ್ ಸರ್ ನಾನು ಅನು ಮೇಡಮ್, ನೀವು ಇಲ್ಲೇನು ಮಾಡ್ತಿದ್ದೀರಾ? ಅದು ರಮ್ಯಂಗೆ ಫೋನ್ ಮಾಡೋಣ ಅಂತ ಬಂದೆ. ನೆಟ್ವರ್ಕೇ ಸಿಗ್ತಿಲ್ಲ ಸರ್. ನಿಮ್ಮ ಫ್ರೆಂಡ್ ರಮ್ಯಾ ಜೊತೆ ನಾಳೆ ಡೈರೆಕ್ಟಾಗೇ ಮಾತಾಡ್ಬೋದು. ಈಗ ಒಳಗಡೆ ಹೋಗಿ ಪ್ಲೀಸ್. ಈ ಆರ್ಯನ್ ತಲೆಗೆ ಒಂದೊಂದು ಯೋಚನೆ ಬಂದ್ರೆ ಅದನ್ನ ಬದಲಾಯಿಸೋದೇ ಕಷ್ಟ. ಆ ಜಲಂಧರ್ ಎದ್ರು ನಿಂತರೂ ಯುದ್ಧ ಮಾಡ್ತೀನಿ ಅಂತಿದ್ದಾನೆ. ಜಲಂಧರ್ನ ಗೆಲ್ಬಹುದು, ಆದ್ರೆ ಅವನ್ ಬಿಟ್ಟು ಹೋಗೋ ಪರಿಣಾಮಗಳನ್ನ ಗೆಲ್ಲೋಕ್ಕಾಗತ್ತಾ? ಅದರಿಂದ ಅನುಗೇನಾದ್ರೂ ತೊಂದರೆ ಆದ್ರೆ ಅಪ್ಪ ಅಪ್ಪ ಏನಾಯ್ತಪ್ಪ? ಏನಿದೆ ಮಗಳೇ, ಮಾತ್ರೆ ತರೋದು ಬಂದ್ಬಿಟ್ಟೆ. ಅಯ್ಯೋ ಅಪ್ಪ, ನೀವೇನು ಚಿಂತೆ ಮಾಡಬೇಡಿ ಅಪ್ಪ. ನಿಮ್ಮ ಡೀಟೇಲ್ಸ್ ಎಲ್ಲ ನಾನು ನನ್ನ ಫೋನಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ನಾನು ಮಾತ್ರ ತರಿಸ್ಕೊಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಸರ್ ಸರ್ ಆರ್ಯ ಸರ್ ತುಂಬ ದಿನಗಳಾದ್ಮೇಲೆ ಹೀಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ. ಚೇಂಡಿ ಸರ್ನ ಕರೆಯೋದೇ ಸರಿ. ಸರ್ ಸರ್ ಅಪ್ಪ ಬಂದ ಒಂದು ನಿಮಿಷ. ಇನ್ನು ಸ್ವಲ್ಪ ಅಪ್ಪ ಬಂದೆ. ಅಪ್ಪ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಪ್ಪ. ಮಾತ್ರ ತರೋದಕ್ಕೆ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ. ನೀನೇನು ಜಾಸ್ತಿ ಗಾಬರಿ ಆಗ್ಬೇಡ ಬಂಗಾರ. ನಾನು ಸರಿಯಾಗಿ ಇದ್ದೀನಿ. ತುಂಬ ಏನು ತೊಂದರೆ ಆಗ್ತಾ ಇಲ್ಲ.
ನಾನು ಆರಾಮಾಗೇ ಇದ್ದೀನಿ. ಮೇಡಮ್ ಟ್ಯಾಬ್ಲೆಟ್. ಥ್ಯಾಂಕ್ ಯು. ಅಪ್ಪ ಇನ್ನೊಂದು ಸ್ವಲ್ಪ. ಸಾರಿ ಅಪ್ಪ, ನಿಮ್ಮನೇಲಿ ಕರೆಸಿ. ಸಾರಿ ಯಾಕೆ ಬಂಗಾರ? ಮಾತ್ರೆನಾ ನಾನೇ ತರಬೇಕಿತ್ತು. ನೀವು ರೆಸ್ಟ್ ಮಾಡಿ, ಮಲ್ಕೊಳ್ಳಿ. ಮೇಡಮ್ ನೀವು ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ. ಮೇಡಮ್ ನಾನಿಲ್ಲೇ ಇರ್ತೀನಿ, ನೀವು ಮಲ್ಕೊಳ್ಳಿ. ನನ್ನ ಕೆಲಸನೇ ಇದು, ನಾನು ನೋಡ್ಕೋತೀನಿ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ ಅಂತ ಅನ್ಸುತ್ತೆ. ದೇವ್ರೆ, ಅಪ್ಪಂಗೆ ಏನೂ ಆಗ್ಬಾರ್ದು. ನಾಳೆ ನಾನು ನಿನ್ನ ದರ್ಶನ ಮಾಡೋದಕ್ಕೆ ಬರ್ತೀನಿ. ಈ ಕಡೆಯಿಂದಾನೆ ಅಲ್ವಾ ಗಂಟೆ ಸದ್ದು ಕೇಳಿಸಿದ್ದು? ಇದೇ ಕಡೆನೇ ಇರಬೇಕು. ಇದಲ್ಲ, ಹಾಗಾದ್ರೆ ಇನ್ನೆಲ್ಲಿ? ಹರ್ಷ, ಏನಾಯ್ತು? ನಥಿಂಗ್ ಅನ್ನೋದನ್ನು ನೋಡು, ಎಷ್ಟು ಡಲ್ಲಾಗಿ ಹೇಳ್ತಿದ್ಯಾ. ಅಲ್ಲ, ಬ್ರೋ ಇಲ್ಲ ನೀನು ಇನ್ಸ್ಪಿರೇಷನ್ ಅಂತ ಹೇಳ್ತೀಯಾ, ಅವ್ರು ಒಂದು ಫುಡ್ ಸ್ಟೆಪ್ಸು ನೀನು ಫಾಲೋ ಮಾಡಲ್ವಲ್ಲ. ಅವ್ರು ನೋಡು, ಬೆಳಗ್ಗೆದ್ರೆ ಜಾಗಿಂಗ್, ವರ್ಕೌಟ್ ಅಂತ ಎಷ್ಟು ಫಿಟ್ ಆಗಿರ್ತಾರೆ. ನೀನು ನೋಡು ಎಷ್ಟು ಡಲ್ಲಾಗಿ ನಿಂತಿದ್ಯಾ. ಕಮಾನ್ ಹರ್ಷ, ಚಿಯರ್ ಅಪ್. ನಮ್ಗೆ ಯಾವುದಾದ್ರೂ ವಿಷಯ ತಲೆ ಕೆಡಿಸ್ತಿದೆ ಅಂತಂದ್ರೆ ನಾವು ಅದನ್ನ ತಲೆಯಿಂದ ತೆಗೆದಾಕ್ಬಿಡ್ಬೇಕು. ಡೋಂಟ್ ವರಿ, ಐ ಆಮ್ ವಿತ್ ಯು.
ನನ್ನ ದಾದನಿಗೋಸ್ಕರ ಅಷ್ಟೊತ್ತಿಂದ ಕಾಯ್ತಾ ಇದ್ದೇನೆ. ಆದರೂ ಅವ್ರ ಕಡೆಯಿಂದ ಒಂದು ಕಾಲ್ ಇಲ್ಲ, ಒಂದು ಅಪ್ಡೇಟ್ ಇಲ್ಲ. ನೀನು ಹೇಳ್ತಿರೋದು ಕರೆಕ್ಟ್ ಮಾನ್ಸಿ. ಐ ಥಿಂಕ್ ನಾನು ಅವ್ರನ್ನ ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ. ಅದಕ್ಕೆ ಪ್ರಾಬಬ್ಲಿ ಅವ್ರು ನಾನು ಬೇಡವಾಗಿದ್ದೇನೆ ಏನೋ. ಕಮಾನ್ ಹರ್ಷ, ಏನಕ್ಕೆ ಇಷ್ಟೊಂದು ಮೆಲೋ ಡ್ರಾಮಾ ಮಾಡ್ತಿದ್ಯಾ? ಹಿ ಮೈಟ್ ಹ್ಯಾವ್ ಅ ಬಿಸಿ ಸ್ಕೆಡ್ಯೂಲ್. ಜಸ್ಟ್ ವೇಟ್. ನಾನು ಅಷ್ಟೊತ್ತಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಹೇಳು? ಜಸ್ಟ್ ಒಂದು ಮೆಸೇಜ್ ಅಷ್ಟೇ. ಅಷ್ಟಕ್ಕೂ ತಾತನ ಹತ್ರ ಟೈಮ್ ಇಲ್ಲ ಅಂತ್ಯಾ? ಕಮಾನ್ ಹರ್ಷ, ತುಂಬ ಕೊರಗಬೇಡ, ಆಮೇಲೆ ತಲೆನೋವು ಉಂಟ ಒದ್ದಾಡ್ತೀಯ. ನೋಡಿಲಿ, ನೀನು ಯಾರಿಗೆ ಬೇಡವೋ ಬೇಕೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ನೀನು ತುಂಬ ಇಂಪಾರ್ಟೆಂಟ್. ನನಗೋಸ್ಕರ ಆದರೂ ರಿಲ್ಯಾಕ್ಸ್ ಆಗು ಪ್ಲೀಸ್. ಟೀ ಕುಡಿ. ಥ್ಯಾಂಕ್ಸ್ ಮಾನ್ಸಿ. ಸಾರಿ ಮಾನ್ಸಿ, ಏನೇ ಆದರೂ ದಾದನ ಬಗ್ಗೆ ಅಪ್ಡೇಟ್ಸ್ ತಿಳ್ಕೊಳ್ದೆ ನನ್ನ ಮನಸ್ಸು ಒಪ್ಪಲ್ಲ. ಅಟ್ಲೀಸ್ಟ್ ಜೇಂಡೆಗಾದರೂ ಫೋನ್ ಮಾಡಿ ತಿಳ್ಕೊತೀನಿ. ಬಟ್ ಇದೇನ ಲಾಸ್ಟ್ ಅಟೆಂಪ್ಟ್. ಎಷ್ಟು ಹತ್ರದಿಂದ ಗಂಟೆ ಸದ್ದು ಕೇಳ್ದಂಗಾಯ್ತು. ಈಗ ನನಗೆ ಎಷ್ಟು ದೂರ ಬಂದೆ ಅಂತ ನಂಗೆ ಲೆಕ್ಕನೇ ಇಲ್ಲ. ಅಪ್ಪ ಮತ್ತು ಆರ್ಯ ಸರ್ ಎದ್ದೊಳಕ್ಕೂ ಮೊದಲೇ ನಾನು ವಾಪಸ್ ಹೋಗಬೇಕು. ಆ ದೇವರೇ ಸಕಲ ತಯಾರಿ ಮಾಡಿಕೊಟ್ಟು ಕಾರ್ಯಕ್ರಮ ಶುರು ಮಾಡ್ರಪ್ಪ ಅಂತ ಹೇಳ್ತಿರೋ ಹಾಗಿದೆ. ದೇವರ ಜಾಗ ಅತ್ಯಂತ ಸೇಫಾದ ಜಾಗ, ಅಲ್ಲೇನು ಸಮಸ್ಯೆ ಆಗಲ್ಲ. ಇದೇ ಸಕಾಲ. ಗುಬ್ಬಿಗೆ ಬ್ರಹ್ಮಾಸ್ತ್ರ ಬೇಡ. ಧಾರವಾಡನ ಕರೆಯೋ ಹಾಗೆ ಕುರುಕ್ 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 ಅಂತ ನಾಲ್ಕು ಕಾಳು ಹೆಸರೇ ಸಾಕು, ಬಲೆಗೆ ಬೀಳತ್ತೆ.